ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅಮೆರಿಕ ಕ್ರಾಂತಿಯ ಕಾರಣಗಳನ್ನು ಕುರಿತಾಗಿ ತಿಳಿದುಕೊಂಡಿದ್ದೆ. ನಾನು ಕಳೆದ ತರಗತಿಯಲ್ಲಿ 8 ಪ್ರಮುಖವಾದಂತಹ ಕಾರಣಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೆ. ಇಂದಿನ ತರಗತಿಯಲ್ಲಿ ನಾವು ಅಮೆರಿಕ ಕ್ರಾಂತಿಯ ಘಟನೆಗಳು ಅಥವಾ ಅಮೆರಿಕ ಕ್ರಾಂತಿಯ ಗತಿ, ಹೇಗೆ ಅಮೆರಿಕ ಕ್ರಾಂತಿ ಅಂತಕ್ಕಂಥದ್ದು ನಡೆಯಿತು ಮತ್ತು ಹೇಗೆ ಅವರು ತಮ್ಮ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡರು ಎಂಬುದರ ಕುರಿತಾಗಿ ತಿಳಿದುಕೊಳ್ಳೋಣ. ಅಮೆರಿಕ ಕ್ರಾಂತಿಯ ಘಟನೆಗಳಲ್ಲಿ ಮೊದಲನೇದಾಗಿ ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್. ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಸಾಶ 1774. ಜಾರ್ಜಿಯಾ ವಸಾಹತುವನ್ನು ಹೊರತುಪಡಿಸಿ ಉಳಿದ 12 ವಸಾಹತುಗಳ ಪ್ರತಿನಿಧಿಗಳು ಸಾಶ 1774 ಸೆಪ್ಟೆಂಬರ್ 5ನೇ ತಾರೀಕು, ಸಾಶ 1774 ಸೆಪ್ಟೆಂಬರ್ 5ನೇ ತಾರೀಕು ಸುಮಾರು 74 ಜನ ಪ್ರತಿನಿಧಿಗಳು ಫಿಲಿಡೆಲ್ಫಿಯಾದಲ್ಲಿ ಸಭೆಯನ್ನು ಸೇರ್ತಾರೆ. ಇದನ್ನೇ ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತೇಳಿ ಕರೆಯಲಾಗಿದೆ. ಜಾರ್ಜಿಯಾ ಎಂಬ ವಸಾಹತುವನ್ನು ಹೊರತುಪಡಿಸಿ ಉಳಿದ ಅಮೆರಿಕಾದ 12 ವಸಾಹತುಗಳ ಸುಮಾರು 54 ಜನ ಪ್ರತಿನಿಧಿಗಳು ಫಿಲಿಡೆಲ್ಫಿಯಾ ಎಂಬ ಸ್ಥಳದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಸಭೆಯನ್ನು ಸೇರ್ತಾರೆ. ಇದನ್ನೇ ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತೇಳಿ ಕರೆಯಲಾಗಿದೆ. ಈ ಸಭೆಯನ್ನು ಸೇರಿದಂತಹ ಪ್ರತಿನಿಧಿಗಳು ಇಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರಗಳು ಯಾವುವು ಎಂಬುದನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಇಂಗ್ಲೆಂಡಿನೊಡನೆ ಯುದ್ಧ. ಅಮೆರಿಕ ಸ್ವಾತಂತ್ರ್ಯವನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಾವು ತಮ್ಮ ತಾಯ್ನಾಡಾದಂತಹ ಇಂಗ್ಲೆಂಡಿನ ವಿರುದ್ಧ ಯುದ್ಧವನ್ನು ನಡೆಸುವುದು ಅನಿವಾರ್ಯ ಅಂತೇಳಿ ಘೋಷಿಸ್ತಾರೆ ಮತ್ತು ಇಂಗ್ಲೆಂಡಿನ ಮೇಲೆ ಯುದ್ಧವನ್ನು ನಡೆಸಲು ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೀಗೆ ಇಂಗ್ಲೆಂಡಿನೊಡನೆ ಯುದ್ಧ ಎಂಬ ನಿರ್ಧಾರವನ್ನು ತೆಗೆದುಕೊಂಡರು. ಇನ್ನು ಎರಡನೇದು ಇಂಗ್ಲೆಂಡಿನೊಡನೆ ವ್ಯಾಪಾರದ ರದ್ದತಿ. ಇಂಗ್ಲೆಂಡಿನೊಂದಿಗೆ ಇನ್ನು ಮುಂದೆ ಯಾವುದೇ ರೀತಿಯ ವ್ಯಾಪಾರದ ಸಂಬಂಧವನ್ನು ಹೊಂದಬಾರದು, ಎಲ್ಲ ರೀತಿಯ ವ್ಯಾಪಾರವನ್ನು ರದ್ದುಗೊಳಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಂಡರು. ಈಗ ಎರಡನೇ ತೀರ್ಮಾನ ಯಾವುದು ಅಂತಂದರೆ ಇಂಗ್ಲೆಂಡಿನೊಡನೆ ವ್ಯಾಪಾರವನ್ನು ರದ್ದು ಮಾಡುವುದು. ಇನ್ನು ಮೂರನೆಯ ತೀರ್ಮಾನ ಸ್ವತಂತ್ರ ಕಾನೂನುಗಳ ರಚನೆ. ಅಮೆರಿಕಾದ ಆಡಳಿತ ನಿರ್ವಹಣೆಗೆ ಬೇಕಾದಂತಹ ಕಾನೂನುಗಳನ್ನು, ಸ್ವತಂತ್ರ ಕಾನೂನುಗಳನ್ನು ರಚನೆ ಮಾಡಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಂಡರು. ಇನ್ನು ನಾಲ್ಕನೇದು ಅಸಹನ ಕಾಯ್ದೆಗಳು. ಅಂದರೆ ಇದುವರೆಗೂ ಬ್ರಿಟಿಷ್ ಪಾರ್ಲಿಮೆಂಟ್ ಅಮೆರಿಕದಲ್ಲಿ ಜಾರಿಗೆ ತಂದಿದ್ದಂತಹ ಅಸಹನೀಯ ಕಾಯ್ದೆಗಳೇನಿದೆಯೋ ಅವೆಲ್ಲವುಗಳನ್ನು ರದ್ದುಪಡಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇನ್ನು ಐದನೇದಾಗಿ ಮಾನವ ಹಕ್ಕುಗಳ ಘೋಷಣೆ. ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಮಾನವ ಹಕ್ಕುಗಳ ಘೋಷಣೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇನ್ನು ಆರನೇದಾಗಿ ಅನುಮತಿ ಇಲ್ಲದೆ ತೆರಿಗೆ ಇಲ್ಲ. ಅಮೆರಿಕಾದ ಅನುಮತಿಯನ್ನು ಪಡೆಯದೆ ಇಂಗ್ಲೆಂಡ್ ಯಾವುದೇ ತೆರಿಗೆಯನ್ನ ಅಮೆರಿಕನ್ನರ ಮೇಲೆ ವಿಧಿಸುವಂತಿಲ್ಲ ಎಂಬ ತೀರ್ಮಾನವನ್ನು ತೆಗೆದುಕೊಂಡರು. ಹೀಗೆ ಪ್ರಮುಖವಾಗಿ 6 ನಿರ್ಧಾರಗಳನ್ನು ತೆಗೆದುಕೊಂಡರು. ಮೊದಲನೇದು ಇಂಗ್ಲೆಂಡಿನೊಡನೆ ಯುದ್ಧ, ಎರಡನೇದು ಇಂಗ್ಲೆಂಡಿನೊಡನೆ ವ್ಯಾಪಾರದ ರದ್ದತಿ, ಮೂರನೇದು ಸ್ವತಂತ್ರ ಕಾನೂನುಗಳ ರಚನೆ, ನಾಲ್ಕನೇದು ಅಸಹನೀಯ ಕಾಯ್ದೆಗಳ ರದ್ದತಿ, ಐದನೇದು ಮಾನವ ಹಕ್ಕುಗಳ ಘೋಷಣೆ, ಆರನೇದು ಅನುಮತಿ ಇಲ್ಲದೆ ತೆರಿಗೆ ಇಲ್ಲ ಎಂಬ ನಿರ್ಧಾರ ಎಂಬುದನ್ನು ತೆಗೆದುಕೊಂಡರು. ಯಾವಾಗ
ಅಮೆರಿಕಾದ 12 ವಸಾಹತುಗಳು ಸೇರಿ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಇದನ್ನ ಇಂಗ್ಲೆಂಡಿನ ದೊರೆ ಮೂರನೆಯ ಜಾರ್ಜ್ ಅಂತಕ್ಕಂಥವನು ಸಹಿಸಲಿಲ್ಲ. ತಕ್ಷಣಕ್ಕೆ ಸೈನ್ಯವನ್ನು ರವಾನೆ ಅಂತಕ್ಕಂಥದನ್ನ ಮಾಡ್ತಾನೆ. ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ಸಿನ ಪ್ರಯತ್ನಗಳನ್ನು ವಿಫಲಗೊಳಿಸಲಿಕ್ಕೆ ತನ್ನ ಸೈನ್ಯಕ್ಕೆ ಆದೇಶವನ್ನು ನೀಡ್ತಾನೆ. ಹಾಗಾಗಿನೇ ಇಂಗ್ಲೆಂಡಿನ ಸೈನ್ಯದ ನಡುವೆ ಮತ್ತು ವಸಾಹತುಗಳ ಸೈನ್ಯದ ನಡುವೆ ಕನ್ಕಾರ್ಡಟ್ ಮತ್ತು ಲೆಕ್ಸಿಂಗ್ಟನ್ ಎಂತಕ್ಕಂಥ ಸ್ಥಳಗಳಲ್ಲಿ ಘರ್ಷಣೆ ಅಂತಕ್ಕಂಥದ್ದು ನಡೆಯುತ್ತೆ. ಈ ಘರ್ಷಣೆಯಲ್ಲಿ ಅಮೆರಿಕನ್ನರು ವಿಜಯವನ್ನ ಗಳಿಸ್ತಾರೆ. ಹೀಗೆ ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತು. ಅಷ್ಟೇ ಅಲ್ಲ, ಅದನ್ನು ಹತ್ತಿಕ್ಕಲು ಬಂದಂತಹ ಇಂಗ್ಲೆಂಡಿನ ಸೈನಿಕರಿಗೆ ಸೋಲಿನ ರುಚಿಯನ್ನ ಕನ್ಕಾರ್ಡೆಟ್ ಮತ್ತು ಲೆಕ್ಸಿಂಗ್ಟನ್ ಎಂತಕ್ಕಂಥ ಸ್ಥಳಗಳಲ್ಲಿ ತೋರಿಸಿತು. ಇನ್ನು ಎರಡನೆಯ ಘಟನೆ ದ್ವಿತೀಯ ಕಾಂಟಿನೆಂಟಲ್ ಕಾಂಗ್ರೆಸ್. ದ್ವಿತೀಯ ಕಾಂಟಿನೆಂಟಲ್ ಕಾಂಗ್ರೆಸ್ ಸಾಶ 1775. 1775ರಲ್ಲಿ ಅಮೆರಿಕಾದ 13 ವಸಾಹತುಗಳು ಒಟ್ಟಾಗಿ ಸೇರ್ತವೆ. ಮೊದಲನೆಯ ಕಾಂಟಿನೆಂಟಲ್ ಕಾಂಗ್ರೆಸ್ನಲ್ಲಿ ಜಾರ್ಜಿಯಾ ಎಂಬ ವಸಾಹತು ಸೇರಲಿಲ್ಲ. ಎರಡನೇ ಕಾಂಟಿನೆಂಟಲ್ ಕಾಂಗ್ರೆಸ್ನಲ್ಲಿ ಅಮೆರಿಕಾದ 13 ವಸಾಹತುಗಳು ಸೇರಿ ಮೇ 10, 1775ರಲ್ಲಿ ಫಿಲಿಡೆಲ್ಫಿಯಾದಲ್ಲಿಯೇ ತಮ್ಮ ಎರಡನೆಯ ಸಭೆ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತಕ್ಕನ್ನೋದನ್ನ ನಡೆಸ್ತಾರೆ. ಇಲ್ಲಿ 2 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಒಂದು, ಅಮೆರಿಕ ಸೈನ್ಯದ ನಾಯಕತ್ವವನ್ನ ಜಾರ್ಜ್ ವಾಷಿಂಗ್ಟನ್ ನೋಡಿಕೊಳ್ಳಬೇಕು. ಅಂದ್ರೆ ಅಮೆರಿಕ ಸೈನ್ಯದ ಮಹಾದಂಡನಾಯಕನಾಗಿ ಜಾರ್ಜ್ ವಾಷಿಂಗ್ಟನ್ನನ್ನ ಆಯ್ಕೆ ಮಾಡಲಾಯಿತು. ಹೀಗೆ ಜಾರ್ಜ್ ವಾಷಿಂಗ್ಟನ್ ಅಮೆರಿಕ ಸೈನ್ಯದ ಮಹಾದಂಡನಾಯಕನಾಗಿ ನೇಮಕನಾದ. ಅಂದ್ರೆ ಅವನ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇನ್ನು ಎರಡನೇದು ಭಿನ್ನ ಒತ್ತಳಿಕೆ. ಅಮೆರಿಕ ತನ್ನ ಬೇಡಿಕೆಗಳನ್ನು ಒಳಗೊಂಡಂತಹ ಒಂದು ಭಿನ್ನ ಒತ್ತಳಿಕೆಯನ್ನ ಒಂದು ಪ್ರೊಪೋಗೆಂಡಾ ಅಂತ ಹೇಳಿ ಅದನ್ನು ಕರೀತಾರೆ, ಸಿದ್ಧಪಡಿಸ್ತು ಮತ್ತು ಒಂದು ನಿಯೋಗವನ್ನ ರಚಿಸಿತು. ಆ ನಿಯೋಗವನ್ನ ಇಂಗ್ಲೆಂಡಿಗೆ ಕಳುಹಿಸುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಹೀಗೆ ದ್ವಿತೀಯ ಕಾಂಟಿನೆಂಟಲ್ ಕಾಂಗ್ರೆಸ್ನಲ್ಲಿ 2 ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡರು. ಜಾರ್ಜ್ ವಾಷಿಂಗ್ಟನ್ ಅನ್ನ ಅಮೆರಿಕ ಸೈನ್ಯದ ಮಹಾದಂಡನಾಯಕನಾಗಿ ಆಯ್ಕೆಯನ್ನ ಮಾಡಿದರು. ಎರಡನೇದಾಗಿ ಒಂದು ಭಿನ್ನ ಒತ್ತಳಿಕೆಯನ್ನ ಸಿದ್ಧಪಡಿಸಿ ಒಂದು ನಿಯೋಗವನ್ನ ರಚಿಸಿ ಆ ನಿಯೋಗವನ್ನ ಇಂಗ್ಲೆಂಡಿಗೆ ಕಳುಹಿಸುವ ತೀರ್ಮಾನ ಅಂತಕ್ಕನ್ನೋದನ್ನ ಮಾಡಲಾಯಿತು. ಈ ನಿರ್ಧಾರದೊಂದಿಗೆ ಎರಡನೇ ಕಾಂಟಿನೆಂಟಲ್ ಕಾಂಗ್ರೆಸ್ ಅಂತಕ್ಕನ್ನೋದು ಅಂತ್ಯ ಆಗುತ್ತೆ. ಅವರು ನಿರ್ಧರಿಸಿದಂತೆ ಜಾರ್ಜ್ ವಾಷಿಂಗ್ಟನ್ ಸೈನ್ಯದ ಮಹಾದಂಡನಾಯಕನಾಗ್ತಾನೆ ಮತ್ತು ಭಿನ್ನ ಒತ್ತಳಿಕೆಯನ್ನು ಸಿದ್ಧಪಡಿಸಿಕೊಂಡಂತಹ ನಿಯೋಗ ಇಂಗ್ಲೆಂಡಿಗೆ ಹೋಗುತ್ತೆ. ಇಂಗ್ಲೆಂಡಿನ ಚಕ್ರವರ್ತಿಯಾಗಿದ್ದಂತಹ ಮೂರನೆಯ ಜಾರ್ಜ್ ಆ ನಿಯೋಗದ ಸದಸ್ಯರನ್ನ ಬಂಧಿಸಿ ಅವರನ್ನ ಸೆರೆಮನೆಗೆ ದೂಡ್ತಾನೆ. ಅಮೆರಿಕಾದ ನಿಯೋಗಕ್ಕೆ ಅವನು ಅವಮಾನ ಎಂತಕ್ಕಂಥದ್ದನ್ನ ಉಂಟು ಮಾಡ್ತಾನೆ. ಹಾಗಾಗಿನೇ ಅಮೆರಿಕನ್ನರು ತತ್ಕ್ಷಣಕ್ಕೆ ತಮ್ಮ ಮೂರನೆಯ ನಿರ್ಧಾರ ಎಂತಕ್ಕನ್ನೋದನ್ನ ಕೈಗೊಳ್ತಾರೆ. ಅದೇ ಅಮೆರಿಕಾದ ಸ್ವಾತಂತ್ರ್ಯ ಘೋಷಣೆ. ಯಾವಾಗ ತಮ್ಮ ನಿಯೋಗಕ್ಕೆ ಮೂರನೆಯ ಜಾರ್ಜ್ ಬೆಲೆ ಕೊಟ್ಟಿರುವ ಅವರನ್ನ ಬಂಧಿಸಿದ್ನೋ ಆಗ ಅಮೆರಿಕ ತನ್ನ ಸ್ವಾತಂತ್ರ್ಯವನ್ನ ಘೋಷಣೆಯನ್ನ ಮಾಡಿತು. 1776 ಜುಲೈ 4ನೇ ತಾರೀಕು 1776 ಜುಲೈ 4ನೇ ತಾರೀಕು ಅಮೆರಿಕ ತನ್ನ ಸ್ವಾತಂತ್ರ್ಯದ ಘೋಷಣೆ ಅಂತಕ್ಕನ್ನೋದನ್ನ ಮಾಡಿತು. ಈಗಾಗಲೇ ಥಾಮಸ್ ಜೆಫರ್ಸನ್ ಅಂತಕ್ಕಂಥವನು ಅಮೆರಿಕಾದ ತತ್ವಜ್ಞಾನಿ. ಅವನು ಸ್ವಾತಂತ್ರ್ಯದ ಕರಡನ್ನ ಸಿದ್ಧಪಡಿಸಿದ್ದ. ಆ ಕರಡಿನಂತೆ ಜುಲೈ 4, 1776ರಂದು ಅಮೆರಿಕ ತನ್ನ ಸ್ವಾತಂತ್ರ್ಯದ ಘೋಷಣೆ ಅಂತಕ್ಕನ್ನೋದನ್ನ ಮಾಡಿತು.
ಇನ್ನು 4ನೇ ಘಟನೆ ಅಮೆರಿಕನ್ನರ ಅಂತಿಮ ಹೋರಾಟ. ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಾದ ನಂತರ ಅಮೆರಿಕನ್ನರು ಬ್ರಿಟಿಷರ ವಿರುದ್ಧ ನಿರ್ಣಾಯಕವಾದಂತಹ ಸಮರಕ್ಕೆ ಇಳಿತಾರೆ. ಅಂತಿಮವಾದಂತಹ ಹೋರಾಟ ಅಂತಕ್ಕಂಥದ್ದು ನಡೆಯುತ್ತೆ. ಅದರಲ್ಲಿ ಮೊದಲನೇ ಕದನ ಬ್ಲೂ ಕ್ಲೈನ್ ಕದನ. ಬ್ಲೂ ಕ್ಲೈನ್ ಕದನ ಬ್ಲೂ ಕ್ಲೈನ್ ಕದನ. ಈ ಕದನದಲ್ಲಿ ಅಮೆರಿಕಾದ 19,000 ಸೈನಿಕರು ಮತ್ತು ಇಂಗ್ಲೆಂಡಿನ 32,000 ಸೈನಿಕರು ಭಾಗವಹಿಸುತ್ತಾರೆ. ಸರ್ ವಿಲಿಯಂ ಹೋನ ನೇತೃತ್ವದಲ್ಲಿದ್ದಂತಹ ಇಂಗ್ಲೆಂಡಿನ ಸೇನೆ ಅಮೆರಿಕನ್ನರ ಸೈನ್ಯವನ್ನ ಸೋಲಿಸಿ ವಿಜಯವನ್ನ ಸಾಧಿಸುತ್ತೆ. ಈಗ ಬ್ಲೂ ಕ್ಲೈನ್ ಕದನದಲ್ಲಿ ಇಂಗ್ಲೆಂಡಿನ ನಾಯಕತ್ವವನ್ನು ವಹಿಸಿದಂತಹ ಸರ್ ವಿಲಿಯಂ ಹೋ ವಿಜಯವನ್ನು ಸಾಧಿಸ್ತಾನೆ. ಅಮೆರಿಕನ್ನರು ಸೋಲನ್ನ ಹೊಂದಬೇಕಾಗಿ ಬರುತ್ತೆ. ಆ ನಂತರ ಮತ್ತೆ 2 ಕದನಗಳು ನಡೀತವೆ. ಟ್ರಿನ್ ಮತ್ತು ಪ್ರಿನ್ಸ್ಟನ್ ಅಂತಕ್ಕಂಥ ಕದನಗಳು. ಟ್ರಿನ್ ಮತ್ತು ಪ್ರಿನ್ಸ್ಟನ್. ಈ ಟ್ರಿನ್ ಮತ್ತು ಪ್ರಿನ್ಸ್ಟನ್ ಎಂತಕ್ಕಂತಹ ಕದನಗಳಲ್ಲಿ ಅಮೆರಿಕನ್ನರು ವಿಜಯವನ್ನ ಸಾಧಿಸ್ತಾರೆ. ಬ್ಲೂ ಕ್ಲೈನ್ ಕದನದಲ್ಲಿ ಅಮೆರಿಕನ್ನರು ಸೋಲನ್ನು ಹೊಂದಿದ್ರು. ಆನಂತರ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಂತಹ ಅಮೆರಿಕನ್ನರು ಟ್ರಿನ್ ಮತ್ತು ಪ್ರಿನ್ಸ್ಟನ್ ಎಂಬ ಸ್ಥಳಗಳಲ್ಲಿ ನಡೆದಂತಹ ಕದನಗಳಲ್ಲಿ ಇಂಗ್ಲೆಂಡ್ ಅನ್ನು ಸೋಲಿಸಿ ವಿಜಯವನ್ನ ಸಂಪಾದನೆ ಅಂತಕ್ಕನ್ನೋದನ್ನ ಮಾಡ್ತಾರೆ. ಇನ್ನು 3ನೇ ಕದನ ಸಾರ್ಟೋ ಕದನ. ಮತ್ತೊಂದು ನಿರ್ಣಾಯಕವಾದಂತಹ ಯುದ್ಧ ಸಾರ್ಟೋ ಎಂಬ ಸ್ಥಳದಲ್ಲಿ 1777ರಲ್ಲಿ ನಡೆಯಿತು. ಸುಮಾರು 8,000 ಸೈನಿಕರೊಂದಿಗೆ ಇಂಗ್ಲೆಂಡಿನ ಸೇನಾ ನಾಯಕನಾಗಿದ್ದಂತಹ ಬೋರ್ಗಾಯಿನ್ ಅಮೆರಿಕನ್ನರಿಗೆ ಶರಣಾಗತಿ ಅಂತಕ್ಕಂಥದ್ದನ್ನ ಹೊಂದುತ್ತಾನೆ. ಅಮೆರಿಕನ್ನರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಟ ಅಂತಕ್ಕನ್ನೋದನ್ನು ಮಾಡ್ತಾರೆ. 8,000 ಸೈನ್ಯ ಸಮೇತನಾಗಿ ಇಂಗ್ಲೆಂಡಿನ ಸೇನಾ ನಾಯಕನಾಗಿದ್ದಂತಹ ಬೋರ್ಗಾಯಿನ್ ಅಂತಕ್ಕಂಥವನು ಅಮೆರಿಕನ್ನರಿಗೆ ಶರಣಾಗತಿ ಅಂತಕ್ಕನ್ನೋದನ್ನ ಹೊಂದುತ್ತಾನೆ. ಹೀಗೆ ತಮ್ಮ 3ನೆಯ ಕದನದಲ್ಲಿಯೂ ಅಮೆರಿಕನ್ನರು ವಿಜಯವನ್ನ ಪಡೆದುಕೊಂಡರು. ಇನ್ನು ಅಂತಿಮ ಮತ್ತು ನಿರ್ಣಾಯಕವಾದಂತಹ ಕದನ ಯಾರ್ಕ್ ಟೌನ್ ಕದನ. ಯಾರ್ಕ್ ಟೌನ್ ಕದನ 1781. ಇದು ಸಾರ್ಟೋ ಕದನ 1777ರಲ್ಲಿ ನಡೆಯುತ್ತೆ. 1781ರಲ್ಲಿ ಅಂತಿಮವಾದ ನಿರ್ಣಾಯಕವಾದಂತಹ ಯುದ್ಧ ಇಂಗ್ಲೆಂಡ್ ಮತ್ತು ಅಮೆರಿಕಾದ ನಡೆಯುತ್ತೆ. ಈ ಕದನಕ್ಕೆ ಫ್ರೆಂಚರು ತಮ್ಮ ಸಂಪೂರ್ಣವಾದಂತಹ ಸಹಾಯವನ್ನ ಅಮೆರಿಕನ್ನರಿಗೆ ನೀಡ್ತಾರೆ. ಫ್ರಾನ್ಸ್ ರಾಷ್ಟ್ರ ತನ್ನ 1,00,000 ಸೈನ್ಯವನ್ನ ಲಫಾಯೆಟೆ ಎಂಬ ದಕ್ಷ ಸೇನಾ ನಾಯಕನ ನೇತೃತ್ವದಲ್ಲಿ ಅಮೆರಿಕಾದ ನೆರವಿಗೆ ಕಳಿಸಿಕೊಡುತ್ತೆ. ಹೀಗೆ ಫ್ರಾನ್ಸಿನ ನೆರವನ್ನ ಪಡೆದುಕೊಂಡಂತಹ ಅಮೆರಿಕದ ಸೈನಿಕ ಶಕ್ತಿ ಹೆಚ್ಚಾಯಿತು. ಅವರು ಹೊಸ ಹುಮ್ಮಸ್ಸಿನಿಂದ ಇಂಗ್ಲೆಂಡಿನ ವಿರುದ್ಧ ನಿರ್ಣಾಯಕವಾದಂತಹ ಕದನವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಇಂಗ್ಲೆಂಡ್ ಮತ್ತು ಅಮೆರಿಕ ಹಾಗೂ ಫ್ರಾನ್ಸಿನ ಸಂಯುಕ್ತ ಸೈನ್ಯಗಳ ನಡುವೆ ಘನಘೋರವಾದಂತಹ ಕದನ ಅಂತಕ್ಕಂಥದ್ದು ನಡೆಯುತ್ತೆ. ಈ ಕದನದಲ್ಲಿ ಇಂಗ್ಲೆಂಡಿನ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸ್ ಸೋತು ಅಮೆರಿಕಾದ ಸೇನೆಗೆ ಶರಣಾಗತಿ ಅಂತಕ್ಕಂಥದ್ದನ್ನು ಹೊಂದುತ್ತಾನೆ. ಆಗ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂತಹ
ಲಾರ್ಡ್ ನಾರ್ತ್ ಒಂದು ಮಾತನ್ನು ಹೇಳ್ತಾರೆ, ಓ ದೇವರೇ ಎಲ್ಲವೂ ಮುಗಿಯಿತು, ಓ ದೇವರೇ ಎಲ್ಲವೂ ಮುಗಿಯಿತು ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಅಂತಿಮವಾದಂತಹ ನಿರ್ಣಾಯಕವಾದಂತಹ ಯುದ್ಧದಲ್ಲಿ ಅಮೆರಿಕನ್ನರು ಫ್ರೆಂಚರ ಬೆಂಬಲದೊಂದಿಗೆ ವಿಜಯವನ್ನು ಸಾಧಿಸ್ತಾರೆ. ಇಂಗ್ಲೆಂಡಿನ ಸೇನಾ ನಾಯಕನಾಗಿದ್ದಂಥ ಲಾರ್ಡ್ ಕಾರ್ನ್ ವಾಲಿಸನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಬಂಧಿಸ್ತಾರೆ. ಆ ನಂತರ 1783ರಲ್ಲಿ ಫ್ರಾನ್ಸಿನ ರಾಜಧಾನಿಯಾದಂಥ ಪ್ಯಾರಿಸ್ನಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದನ್ನೇ ಪ್ಯಾರಿಸ್ ಒಪ್ಪಂದ ಅಂತೇಳಿ ಕರೆಯಲಾಗುತ್ತೆ. 1783 ಅಮೆರಿಕ ಕ್ರಾಂತಿಯ 5ನೆಯ ಘಟನೆ ಪ್ಯಾರಿಸ್ ಒಪ್ಪಂದ 1783. ಈ ಒಪ್ಪಂದದಂತೆ 1783ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದಂತೆ ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಹೀಗೆ 1776ರಲ್ಲಿ ಅಮೆರಿಕ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳುತ್ತೆ. 1783ರಲ್ಲಿ ಅಮೆರಿಕ ದೇಶ ತನ್ನ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುತ್ತೆ. ಹೀಗೆ ಪ್ಯಾರಿಸ್ ಒಪ್ಪಂದ ಇಂಗ್ಲೆಂಡಿನಿಂದ ಅಮೆರಿಕಾಗೆ ಸ್ವಾತಂತ್ರ್ಯವನ್ನು ನೀಡಿತು. ಇದಿಷ್ಟು ಅಮೆರಿಕ ಕ್ರಾಂತಿಯ ಘಟನಾವಳಿಗಳು, ಅಮೆರಿಕ ಕ್ರಾಂತಿಯಲ್ಲಿ ನಡೆದಂಥ ಪ್ರಮುಖ ಘಟನೆಗಳು. ಇನ್ನು ಅಮೆರಿಕ ಕ್ರಾಂತಿಯ ಪರಿಣಾಮಗಳು, ತಾವು 4 ಪ್ರಮುಖವಾದಂಥ ಘಟನಾವಳಿಗಳನ್ನು ನೋಡಿದ್ವಿ. 1 ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್, 2 ದ್ವಿತೀಯ ಕಾಂಟಿನೆಂಟಲ್ ಕಾಂಗ್ರೆಸ್, 3 ಅಮೆರಿಕಾದ ಸ್ವಾತಂತ್ರ್ಯದ ಘೋಷಣೆ, 4 ಅಂತಿಮವಾದಂಥ ಹೋರಾಟ, 5 ಪ್ಯಾರಿಸ್ ಒಪ್ಪಂದ. ಇನ್ನು ಅಮೆರಿಕ ಕ್ರಾಂತಿಯ ಪರಿಣಾಮಗಳು. ಅಮೆರಿಕ ಕ್ರಾಂತಿಯ ಪರಿಣಾಮಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ, ಮೊದಲ USA ಉಗಮ. USA ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರ ಅಸ್ತಿತ್ವಕ್ಕೆ ಬಂತು. ಇವರು ಗಣರಾಜ್ಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಳ್ತಾರೆ. ಫೆಡರಲ್ ಗವರ್ನಮೆಂಟ್ ಅಂತ ಹೇಳಿ ಅದನ್ನು ಕರೀತೀವಿ. ಗಣರಾಜ್ಯ ಮಾದರಿಯ ಸರ್ಕಾರವನ್ನು ಅಮೆರಿಕ ಅಳವಡಿಸಿಕೊಳ್ತು. 1787ರಲ್ಲಿ ಅಮೆರಿಕಾವು ಸಂಯುಕ್ತ ಮಾದರಿಯ ಗಣತಂತ್ರ ಸರ್ಕಾರವನ್ನು ಅಳವಡಿಸಿಕೊಳ್ಳುತ್ತೆ. ಸಂಯುಕ್ತ ಮಾದರಿಯ ಗಣತಂತ್ರ ಸರ್ಕಾರ ಎಂತಕ್ಕನ್ನೋದನ್ನು ಅದು ಅಳವಡಿಸಿಕೊಳ್ತು. ಹಾಗೆಯೇ 1789ರಲ್ಲಿ ವಿಶ್ವದ ಮೊದಲ ಲಿಖಿತ ಸಂವಿಧಾನವನ್ನು ಅದು ಅಳವಡಿಸಿಕೊಳ್ಳುತ್ತೆ. 1787ರಲ್ಲಿ ಅದು ಸಂಯುಕ್ತ ಗಣತಂತ್ರ ಸರ್ಕಾರವನ್ನು ಸ್ಥಾಪನೆ ಮಾಡಿಕೊಳ್ತು. 1789ರಲ್ಲಿ ವಿಶ್ವದ ಮೊದಲ ಲಿಖಿತ ಸಂವಿಧಾನ ಎಂತಕ್ಕನ್ನೋದನ್ನು ಅದು ಅಳವಡಿಸಿಕೊಳ್ತು. 1789ರ ಏಪ್ರಿಲ್ 30ನೇ ತಾರೀಕು ಜಾರ್ಜ್ ವಾಷಿಂಗ್ಟನ್ ಈ ಸಂಯುಕ್ತ ಗಣರಾಜ್ಯದ ಪ್ರಥಮ ಅಧ್ಯಕ್ಷನಾಗಿ ಆಯ್ಕೆಯಾಗ್ತಾನೆ ಮತ್ತು ಸಂಯುಕ್ತ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿ, ಗಣತಂತ್ರ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿ ಅದರ ಆಡಳಿತ ಅನ್ನೋದನ್ನು ನಡೆಸ್ತಾನೆ. ಹೀಗೆ 1787ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತಕ್ಕನ್ನೋದು ಉದಯ ಆಯಿತು. 89ರಲ್ಲಿ ಅದು ವಿಶ್ವದ ಮೊದಲ ಲಿಖಿತ ಸಂವಿಧಾನ ಅಂತಕ್ಕನ್ನೋದನ್ನು ಅಳವಡಿಸಿಕೊಳ್ತು. ಅದೇ ವರ್ಷ ಜಾರ್ಜ್ ವಾಷಿಂಗ್ಟನ್ ಚುನಾವಣೆಯ ನಂತರ ಅಮೆರಿಕಾದ ಪ್ರಥಮ ಅಧ್ಯಕ್ಷನಾಗಿ ಆಯ್ಕೆಯಾಗ್ತಾನೆ. ಇನ್ನು ಎರಡನೆಯ ಪರಿಣಾಮ,
ಪ್ರಜಾಪ್ರಭುತ್ವದ ಜಯಭೇರಿ. ಪ್ರಜಾಪ್ರಭುತ್ವದ ಜಯಭೇರಿ. ಅಮೆರಿಕ ಕ್ರಾಂತಿಯಿಂದಾಗಿ ಪ್ರಜಾಪ್ರಭುತ್ವಕ್ಕೆ ವಿಜಯ ಎಂತಕ್ಕಂಥದ್ದು ದೊರೆಯಿತು. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೀತಕ್ಕಂತಹ ಸರ್ಕಾರ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೀತಕ್ಕಂತಹ ಆಡಳಿತ ಪದ್ಧತಿಯನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇಂಗ್ಲೆಂಡಿನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತಹ ಅಮೆರಿಕ ದೇಶ ಪ್ರಜಾಪ್ರಭುತ್ವ ಸರ್ಕಾರವನ್ನ ಅಮೆರಿಕದಲ್ಲಿ ಸ್ಥಾಪನೆ ಅಂತಕ್ಕಂಥದನ್ನ ಮಾಡಿತು. ಪ್ರಜಾ ಸರ್ಕಾರ ಅಂತಕ್ಕಂಥ ಸ್ಥಾಪನೆ ಆಯಿತು. ಸಾರ್ವತ್ರಿಕ ಚುನಾವಣೆ ಅಂತಕ್ಕಂಥದ್ದಲ್ಲಿ ನಡೀತು. ಜಾರ್ಜ್ ವಾಷಿಂಗ್ಟನ್ ಪ್ರಥಮ ಅಧ್ಯಕ್ಷನಾಗಿ ಆಯ್ಕೆ. ಈಗ ವಿಶ್ವದಲ್ಲಿ ಮೊದಲ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಅಮೆರಿಕ ಅಂತಕ್ಕಂಥದ್ದು ಉದಯ ಆಯಿತು. ಅಷ್ಟೇ ಅಲ್ಲ, ಮುಂದಿನ ರಾಷ್ಟ್ರೀಯ ಚಳುವಳಿಗೆ ಅಮೆರಿಕ ಕ್ರಾಂತಿ ಅಂತಕ್ಕಂಥದ್ದು ಸ್ಫೂರ್ತಿ ಆಯಿತು. ಹೀಗೆ ಪ್ರಜಾಪ್ರಭುತ್ವದ ಜಯಭೇರಿ ಅಂತಕ್ಕಂಥದ್ದು ಅಮೆರಿಕದ ಕ್ರಾಂತಿಯಿಂದ ಆರಂಭವಾಯಿತು. ಇನ್ನು ಮೂರನೆಯ ಪರಿಣಾಮ, ಇಂಗ್ಲೆಂಡಿಗೆ ನಷ್ಟ ಅಥವಾ ಇಂಗ್ಲೆಂಡಿಗೆ ತಕ್ಕ ಪಾಠ. ಅಮೆರಿಕಾದ ಕ್ರಾಂತಿಯಿಂದಾಗಿ ಇಂಗ್ಲೆಂಡ್ ಅಪಾರವಾದಂತಹ ನಷ್ಟವನ್ನ ಅನುಭವಿಸಬೇಕಾಯಿತು. ಅಷ್ಟೇ ಅಲ್ಲ, ಸರಿಯಾದ ಪಾಠವನ್ನ ಇಂಗ್ಲೆಂಡ್ ಅಂತಕ್ಕಂಥದ್ದು ಕಲಿತುಕೊಳ್ತು. 1783ರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಇಂಗ್ಲೆಂಡ್ 13 ಸಂಪನ್ಮೂಲ ಭರಿತವಾದಂತಹ ವಸಾಹತುಗಳನ್ನು ಕಳೆದುಕೊಂಡು ಆರ್ಥಿಕ ನಷ್ಟವನ್ನ ಅನುಭವಿಸಿತು. ಇಂಗ್ಲೆಂಡಿನ ಅಧೀನದಲ್ಲಿದ್ದಂತಹ 13 ವಸಾಹತುಗಳನ್ನು ಇಂಗ್ಲೆಂಡ್ ದೇಶ ಕಳ್ಕೊಳ್ತು. ಹಾಗಾಗಿ ಅದು ಅಪಾರವಾದಂತಹ ಆರ್ಥಿಕ ನಷ್ಟವನ್ನು ಅನುಭವಿಸಿತು. ಅಷ್ಟೇ ಅಲ್ಲ, ವಸಾಹತುಗಳಿರುವುದೇ ತಾಯ್ನಾಡಿನ ಲಾಭಕ್ಕಾಗಿ ಎಂಬ ಅದರ ವಾಣಿಜ್ಯ ನೀತಿ ಏನಿತ್ತು, ಆ ನೀತಿಯೇ ಅಸಹನೀಯ ಕಾಯ್ದೆಗಳನ್ನು ಅಮೆರಿಕನ್ನರ ಮೇಲೆ ಜಾರಿಗೆ ತರಲು ಕಾರಣವಾಗಿತ್ತು. ಅಂತಹ ಅಸಹನೀಯ ಕಾಯ್ದೆಗಳ ವಿರುದ್ಧವಾಗಿಯೇ ಅಮೆರಿಕನ್ನರು ಸಂಘಟಿತ ಹೋರಾಟವನ್ನು ಮಾಡಿ ಇಂಗ್ಲೆಂಡಿನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದರು. ಹಾಗಾಗಿ ಇಂಗ್ಲೆಂಡ್ ಇದರಿಂದ ಪಾಠವನ್ನು ಕಲಿತುಕೊಳ್ತು. ವಸಾಹತುಗಳನ್ನು ಅತಿಯಾಗಿ ಶೋಷಣೆಯನ್ನು ಮಾಡಿದರೆ ಅಮೆರಿಕದ ಮಾದರಿಯಲ್ಲಿಯೇ ಎಲ್ಲ ವಸಾಹತುಗಳು ತಮ್ಮಿಂದ ಸ್ವಾತಂತ್ರ್ಯವನ್ನು ಪಡೀತವೆ. ಹಾಗಾಗಿ ನಾವು ವಸಾಹತುಗಳ ಸುಧಾರಣೆಗಾಗಿ, ವಸಾಹತುಗಳ ಅಭಿವೃದ್ಧಿಗಾಗಿ ಏನಾದರೂ ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಅದು ಬರುತ್ತೆ. ಹೀಗೆ ಅಮೆರಿಕಾಗೆ ಒಂದು ಎಚ್ಚರಿಕೆಯ ಪಾಠ. ಅಮೆರಿಕ ದೇಶ ಇಂಗ್ಲೆಂಡಿಗೆ ಒಂದು ಎಚ್ಚರಿಕೆಯ ಪಾಠವನ್ನು ರವಾನೆಯನ್ನು ಮಾಡಿತು. ಅಷ್ಟೇ ಅಲ್ಲ, ಇಂಗ್ಲೆಂಡ್ ಆರ್ಥಿಕವಾಗಿ ಅಪಾರವಾದಂತಹ ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಇನ್ನು ನಾಲ್ಕನೆಯ ಪರಿಣಾಮ, ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ. ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ. ಅಮೆರಿಕದ ಕ್ರಾಂತಿಯು ಫ್ರಾನ್ಸ್ ಕ್ರಾಂತಿಗೆ ಪ್ರೇರಕವಾಯಿತು. ಫ್ರೆಂಚರ ಬೆಂಬಲ ಇಲ್ಲದೇ ಹೋಗಿದ್ದರೆ ಅಮೆರಿಕ ಸ್ವಾತಂತ್ರ್ಯವನ್ನು ಗಳಿಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಏಕೆಂತ ಹೇಳಿದ್ರೆ, ತಮ್ಮ ಸಂಪೂರ್ಣವಾದಂತಹ ಸಹಕಾರವನ್ನು ಫ್ರೆಂಚರು ಯಾರಿಗೆ ಕೊಟ್ಟರು ಅಂತ ಹೇಳಿದ್ರೆ ಅಮೆರಿಕನ್ನರಿಗೆ ಕೊಟ್ಟರು. ಹೀಗೆ ಅಮೆರಿಕ ಫ್ರೆಂಚರ ನೆರವಿನಿಂದಾಗಿಯೇ ತಾನು ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಆದರೆ ಫ್ರಾನ್ಸಿನ ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಮುಟ್ಟಿತು. ಅಮೆರಿಕದ ಸ್ವಾತಂತ್ರ್ಯಕ್ಕಾಗಿ ಅಪಾರವಾದಂತಹ ಹಣವನ್ನ, ಸೈನ್ಯವನ್ನ, ಶಸ್ತ್ರಾಸ್ತ್ರಗಳನ್ನ ಫ್ರಾನ್ಸ್ ಅಮೆರಿಕಾಗೆ ನೀಡುತ್ತೆ. ಇದರಿಂದಾಗಿ ಅಪಾರವಾದಂತಹ ಆರ್ಥಿಕ ನಷ್ಟವನ್ನು ಯಾರು ಎದುರಿಸಬೇಕಾಯಿತು ಅಂತ ಹೇಳಿದ್ರೆ ಫ್ರಾನ್ಸ್ ರಾಷ್ಟ್ರ ಎದುರಿಸಬೇಕಾಗಿ ಬಂತು. ಅದರ ಆರ್ಥಿಕ ಸ್ಥಿತಿ ಅಂತಕ್ಕಂಥದ್ದು ದಯನೀಯ
ಶೋಚನೀಯ ಸ್ಥಿತಿ ಅಂತಕ್ಕನ್ನೋದನ್ನು ಮುಟ್ಟಿತು. ಹಾಗಾಗಿನೇ ಫ್ರಾನ್ಸಿನಲ್ಲಿ ಜನರು ಲೂಯಿ ದೊರೆಗಳ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ಕ್ರಾಂತಿ ಅಂತಕ್ಕನ್ನೋದು ಆರಂಭ ಆಗುತ್ತೆ. ಆ ಕ್ರಾಂತಿಯ ಭೂಮಿಗೆ ಎಲ್ಲಿ ಸಿದ್ಧ ಆಯಿತು ಅಂತಂದರೆ ಅಮೇರಿಕಾದ ಕ್ರಾಂತಿಯಲ್ಲಿಯೇ ಸಿದ್ಧವಾಯಿತು. ಅಮೇರಿಕ ಕ್ರಾಂತಿಯಲ್ಲಿ ಪಾಲ್ಗೊಂಡಂತಹ ಜನ ನಾಯಕರು ಮುಂದೆ ಫ್ರಾನ್ಸ್ ಕ್ರಾಂತಿಯ ನಾಯಕತ್ವ ಎಂತಕ್ಕನ್ನೋದನ್ನು ವಹಿಸಿಕೊಳ್ತಾರೆ. ಹಾಗಾಗಿನೇ ಅಮೇರಿಕ ಕ್ರಾಂತಿ ಫ್ರಾನ್ಸ್ ಕ್ರಾಂತಿಯ ನಾಯಕರನ್ನ ಸಿದ್ಧಗೊಳಿಸಿತು. ಅಮೇರಿಕಾದ ವಿಚಾರಧಾರೆಗಳು ಫ್ರಾನ್ಸಿನ ಜನರ ಮೇಲೆ ಪ್ರಭಾವ ಎಂತಕ್ಕನ್ನೋದನ್ನು ಬೀರಿದವು. ತಮ್ಮ ಭ್ರಷ್ಟ ಅರಸರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಅಂತಕ್ಕನ್ನೋದನ್ನು ನೀಡಿದವು. ಹೀಗೆ ಅಮೇರಿಕಾದ ಕ್ರಾಂತಿಯೇ ಯಾವ ಕ್ರಾಂತಿಗೆ ಪ್ರೇರಣೆಯನ್ನು ಒದಗಿಸ್ತು ಅಂತ ಹೇಳಿದ್ರೆ ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ ಅಂತಕ್ಕನ್ನೋದನ್ನು ಒದಗಿಸ್ತು. 1789ರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕನ್ನೋದು ಆರಂಭ ಆಗುತ್ತೆ. ಆ ಕ್ರಾಂತಿಗೆ ಅಮೇರಿಕಾದ ಕ್ರಾಂತಿಯೇ ಪ್ರೇರಣೆ ಅಂತಕ್ಕನ್ನೋದನ್ನು ಒದಗಿಸಿತು. ಇನ್ನು 5ನೇದಾಗಿ ಇಂಗ್ಲೆಂಡ್ನಲ್ಲಿ ರಾಜಪ್ರಭುತ್ವದ ಅಂತ್ಯ. ಇಂಗ್ಲೆಂಡ್ನಲ್ಲಿ ರಾಜಪ್ರಭುತ್ವದ ಅಂತ್ಯ. ಅಮೆರಿಕ ಕ್ರಾಂತಿಯ ನಂತರ ಇಂಗ್ಲೆಂಡ್ನಲ್ಲಿ ರಾಜಪ್ರಭುತ್ವ ಎಂತಕ್ಕನ್ನದ್ದು ಅಂತ್ಯವಾಯಿತು. 3ನೆಯ ಜಾರ್ಜ್, ಅಮೆರಿಕ ಕ್ರಾಂತಿಯ ವೇಳೆಯಲ್ಲಿ ಇಂಗ್ಲೆಂಡ್ ಆಳ್ತಾ ಇದ್ದಂತಹ ಅರಸನಾದಂತಹ 3ನೆಯ ಜಾರ್ಜ್ ಅಧಿಕಾರವನ್ನು ಕಳೆದುಕೊಳ್ತಾನೆ ಮತ್ತು ಇಂಗ್ಲೆಂಡ್ನಲ್ಲಿ ಸಂವಿಧಾನಾತ್ಮಕ ರಾಜಪ್ರಭುತ್ವ ಎಂತಕ್ಕಂಥ ಅಸ್ತಿತ್ವಕ್ಕೆ ಬರುತ್ತೆ. ಸಂವಿಧಾನಾತ್ಮಕ ರಾಜಪ್ರಭುತ್ವ ಎಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇಂದಿಗೂ ಸಹ ಇಂಗ್ಲೆಂಡ್ನಲ್ಲಿ ಸಂವಿಧಾನಾತ್ಮಕ ರಾಜಪ್ರಭುತ್ವ ಎಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ. ಹೀಗೆ ಅಮೆರಿಕ ಕ್ರಾಂತಿಯು ಇಂಗ್ಲೆಂಡಿನ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ ರಾಜನನ್ನ ಸಂವಿಧಾನದ ಅಡಿಯಲ್ಲಿ ತರಲಾಯಿತು. ಸಂವಿಧಾನಾತ್ಮಕ ರಾಜಪ್ರಭುತ್ವ ಅಂತಕ್ಕಂಥದ್ದು ಇಂಗ್ಲೆಂಡಿನಲ್ಲಿ ಆರಂಭ ಎಂತಕ್ಕಂಥದ್ದು ಆಯಿತು. ಇನ್ನು 6ನೇದಾಗಿ ಸ್ಪೇನ್ಗೆ ಮತ್ತು ಫ್ರಾನ್ಸ್ಗೆ ನಷ್ಟ. ಸ್ಪೇನ್ ಮತ್ತು ಫ್ರಾನ್ಸ್ಗೆ ನಷ್ಟ. ಅಮೆರಿಕ ಕ್ರಾಂತಿಗೆ ಸ್ಪೇನ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳು ಸಂಪೂರ್ಣವಾದಂತಹ ಸಹಕಾರ ಎಂತಕ್ಕನ್ನೋದನ್ನ ನೀಡ್ತವೆ. ಆರ್ಥಿಕ ಸಹಾಯವನ್ನು ಮಾಡ್ತವೆ, ಸೈನಿಕ ಸಹಾಯವನ್ನು ಮಾಡ್ತವೆ, ಹಾಗೆಯೇ ಶಸ್ತ್ರಾಸ್ತ್ರಗಳ ಸಹಾಯ ಎಂತಕ್ಕನ್ನೋದನ್ನ ಮಾಡ್ತವೆ. ಈ ಎಲ್ಲ ಸಹಾಯವನ್ನು ಮಾಡಿದ್ರಿಂದಾಗಿ ಸ್ಪೇನ್ ಮತ್ತು ಫ್ರಾನ್ಸ್ಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ. ಇತ್ತ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತಹ ಅಮೆರಿಕ ಆ ಎರಡೂ ರಾಷ್ಟ್ರಗಳಿಗೆ ಯಾವುದೇ ಆರ್ಥಿಕ ನೆರವು ಎಂದಕ್ಕನ್ನೋದನ್ನು ನೀಡಲಿಲ್ಲ. ಹಾಗಾಗಿನೇ ಸ್ಪೇನ್ ಮತ್ತು ಫ್ರಾನ್ಸ್ಗಳು ಅಪಾರವಾದಂತಹ ನಷ್ಟವನ್ನು ಎದುರಿಸಬೇಕಾಗಿ ಬಂತು. ಅಮೆರಿಕ ಕ್ರಾಂತಿಯ ನಂತರ ಫ್ರಾನ್ಸ್ನಲ್ಲಿ 1789ರಲ್ಲಿ ಕ್ರಾಂತಿ ಅಂತಕ್ಕನ್ನೋದಾಗುತ್ತೆ. ಅದೇ ರೀತಿ ಸ್ಪೇನ್ನಲ್ಲಿಯೂ ಜನತಾ ದಂಗೆ ಅಂತಕ್ಕನ್ನೋದು ಆರಂಭ ಆಗುತ್ತೆ. ಇದರಿಂದಾಗಿ ಸ್ಪೇನ್ ಮತ್ತು ಫ್ರಾನ್ಸ್ ಎರಡೂ ರಾಷ್ಟ್ರಗಳು ಅಪಾರವಾದಂತಹ ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. 7ನೇದಾಗಿ ರಾಷ್ಟ್ರೀಯತೆಯ ಬೆಳವಣಿಗೆ. ಅಮೆರಿಕ ಕ್ರಾಂತಿಯ ಮತ್ತೊಂದು ಪರಿಣಾಮ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯ ಬೆಳವಣಿಗೆ. ಅಮೆರಿಕ ಕ್ರಾಂತಿಯಿಂದಾಗಿ ಯುರೋಪಿನಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಅಂತಕ್ಕನ್ನದ್ದು ಆಯಿತು. ಹತ್ತೊಂಬತ್ತನೆಯ ಶತಮಾನವನ್ನ ಯುರೋಪಿನ ರಾಷ್ಟ್ರೀಯತೆಯ ಯುಗ ಅಂತಲೇ ಬಣ್ಣಿಸಲಾಗಿದೆ ಅಥವಾ ಕರೆಯಲಾಗಿದೆ. ಅಮೆರಿಕ ಕ್ರಾಂತಿಯಲ್ಲಿ ಹುಟ್ಟಿದಂತಹ ಈ ರಾಷ್ಟ್ರೀಯತೆ ಅಂತಕ್ಕನ್ನದ್ದು ಮುಂದೆ ಯುರೋಪಿನಲ್ಲಿ ಹರಡುತ್ತೆ. ಫ್ರಾನ್ಸಿನಲ್ಲಿ ಕ್ರಾಂತಿ ಆಗುತ್ತೆ, ರಷ್ಯಾದಲ್ಲಿ ಕ್ರಾಂತಿ ಅಂತಕ್ಕನ್ನದ್ದಾಗುತ್ತೆ, ಇಟಲಿಯ ಏಕೀಕರಣ ಆಗುತ್ತೆ,
ಜರ್ಮನಿಯ ಏಕೀಕರಣ ಎಂತಕ್ಕಂಥದ್ದು ನಡೆಯುತ್ತೆ. ಹಾಗೆಯೇ ವಿಶ್ವದ ಅನೇಕ ರಾಷ್ಟ್ರಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಇಂಗ್ಲೆಂಡಿನ ವಿರುದ್ಧವಾಗಿ ಚಳುವಳಿಗಳನ್ನ, ಸ್ವಾತಂತ್ರ್ಯ ಸಂಗ್ರಾಮಗಳನ್ನ ನಡೆಸ್ತಾ ಬರ್ತಾರೆ. ಹೀಗೆ ಅಮೆರಿಕದ ಕ್ರಾಂತಿ ವಿಶ್ವದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಪ್ರೇರಣೆ ಅಂತಕ್ಕನ್ನೋದನ್ನ ನೀಡಿತು. ಇವಿಷ್ಟು ಅಮೆರಿಕ ಕ್ರಾಂತಿಯ ಪ್ರಮುಖವಾದಂತಹ ಪರಿಣಾಮಗಳು. ಮೊದಲನೇದಾಗಿ USA ಉಗಮ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಉಗಮ ಆಯಿತು. ಎರಡನೇದಾಗಿ ಪ್ರಜಾಪ್ರಭುತ್ವಕ್ಕೆ ವಿಜಯ ಅಂತಕ್ಕಂಥದ್ದು ದೊರೆಯಿತು. ಇಂಗ್ಲೆಂಡಿಗೆ ಅಮೆರಿಕ ಸರಿಯಾದಂತಹ ಪಾಠವನ್ನ ಕಲಿಸಿತು. ಅಮೆರಿಕ ಕ್ರಾಂತಿಯು ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ ಅಂತಕ್ಕನ್ನೋದನ್ನ ನೀಡಿತು. ಈ ಕ್ರಾಂತಿಯ ಪರಿಣಾಮವಾಗಿ ಇಂಗ್ಲೆಂಡಿನಲ್ಲಿ ರಾಜಪ್ರಭುತ್ವದ ಅಂತ್ಯ ಅಂತಕ್ಕನ್ನದ್ದಾಯಿತು. ಅಮೆರಿಕ ಕ್ರಾಂತಿಗೆ ಸಹಾಯವನ್ನು ಮಾಡಿದಂತಹ ಸ್ಪೇನ್ ಮತ್ತು ಫ್ರಾನ್ಸ್ಗಳು ಅಪಾರವಾದಂತಹ ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಹಾಗೆಯೇ ರಾಷ್ಟ್ರೀಯತೆಯ ಬೆಳವಣಿಗೆ, ರಾಷ್ಟ್ರೀಯತೆಯ ಉದಯ ಅಂತಕ್ಕಂಥ ಅಮೆರಿಕ ಕ್ರಾಂತಿಯಿಂದಾಗಿ ಆಯಿತು. ಇದಿಷ್ಟು ಅಮೆರಿಕ ಕ್ರಾಂತಿಯ ಪರಿಣಾಮಗಳು. ಈ ಅಧ್ಯಾಯದಲ್ಲಿ ನಿಮಗೆ 10 ಅಂಕದ ಪ್ರಮುಖ ಪ್ರಶ್ನೆಯನ್ನ ಕೇಳ್ತಾರೆ. ಅಮೆರಿಕ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ. ಅಮೆರಿಕ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು 8 ಕಾರಣಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ, 7 ಪರಿಣಾಮಗಳನ್ನು ತಿಳಿಸಿದ್ದೇನೆ. ಅವುಗಳನ್ನು ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಾವು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕ್ರಾಂತಿ, ಫ್ರಾನ್ಸಿನ ಮಹಾಕ್ರಾಂತಿಯ ಕುರಿತು ತಿಳಿದುಕೊಳ್ಳೋಣ, ಅಧ್ಯಯನವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ.